ನೀವು ನೋಡ್ತಾ ಇದ್ರ BBC ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಜೀವಾವಧಿ ಶಿಕ್ಷೆ ಪ್ರಶ್ನಿಸಿ ಕರ್ನಾಟಕ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮೇಲ್ಮನವಿ. ಪ್ರಜ್ವಲ್ ಅತ್ಯಾಚಾರ ಪ್ರಕರಣಕ್ಕೆ ಹೊಸ ತಿರುವು ಕೊಟ್ಟ ವಕೀಲ, ಶಿಕ್ಷೆ ಅಮಾನತುಗೊಳಿಸಿ ಜಾಮೀನು ನೀಡುವಂತೆ ಮನವಿ. ಕೋಡಿಮಠಕ್ಕೆ ಗೃಹ ಸಚಿವರ ರಹಸ್ಯ ಭೇಟಿ. 1 ಗಂಟೆಗೂ ಹೆಚ್ಚು ಕಾಲ ಕೋಡಿ ಶ್ರೀಗಳೊಂದಿಗೆ ಜಿ ಪರಮೇಶ್ವರ್ ಮಾತುಕತೆ. ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆ. ಹಾಸನ ಜಿಲ್ಲಾಧಿಕಾರಿಗಳ ಹೆಸರಲ್ಲಿ ನಕಲಿ ವಾಟ್ಸ್ಆಪ್ ಖಾತೆ ಸೃಷ್ಟಿ, ವಂಚನೆಗೆ ಯತ್ನ. ಸೈಬರ್ ಕ್ರೈಮ್ ವಂಚಕರಿಗೆ ಟಾರ್ಗೆಟ್ ಆಯ್ತಾ ಹಾಸನ. ಕಲ್ಲು ಗಣಿಗಾರಿಕೆಯಿಂದ ಗ್ರಾಮಸ್ಥರಿಗೆ ಭಾರೀ ತೊಂದರೆ. ವಿವಿಧ ಗ್ರಾಮದ ಗ್ರಾಮಸ್ಥರಿಂದ ಗಣಿಗಾರಿಕೆ ತಡೆಗೆ ಆಗ್ರಹ. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಡಿಸೆಂಬರ್ 3ರಿಂದ ಆದಚುಂಚನಗಿರಿ ಕ್ರೀಡಾಕೂಟ. 5,000 ಕ್ರೀಡಾಪಟುಗಳು ಭಾಗಿ. ಶಂಭುನಾಥ ಶ್ರೀ ಮಾಹಿತಿ. ಹೊಸಪೇಟೆ ಬಳಿ ಬೈಕ್ ಜೀಪ್ ಮುಖಾಮುಖಿ ಡಿಕ್ಕಿ. ಕಾನೂನು ವಿದ್ಯಾರ್ಥಿ ಚಂದನ್ ಸ್ಥಳದಲ್ಲೇ ಸಾವು. ಗಂಭೀರವಾಗಿ ಗಾಯಗೊಂಡ ಭರತ್ ಹಾಸನದ ಆಸ್ಪತ್ರೆಗೆ ದಾಖಲು. ಹಂದಿನಕೆರೆ ಮೀನುಗಾರರಿಗೆ ಸ್ಥಳೀಯರಿಂದ ದೌರ್ಜನ್ಯದ ಬೆದರಿಕೆ ಆರೋಪ. ಜಿಲ್ಲಾಧಿಕಾರಿಗಳ ಕಚೇರಿ ಕದ ತಟ್ಟಿದ ಶ್ರೀ ಲಕ್ಷ್ಮೀ ಮೀನುಗಾರರ ಸಹಕಾರ ಸಂಘ. ರಕ್ಷಣೆ ಕೋರಿ ಜಿಲ್ಲಾಧಿಕಾರಿಗಳಿಗೆ 900 ಕುಟುಂಬಗಳಿಂದ ಮನವಿ. ಕೋಗೋಡು ಗ್ರಾಮದಲ್ಲಿ 16 ಕಾಡಾನೆಗಳ ಮಾರ್ಚ್ ವಾಶ್. ಗ್ರಾಮಸ್ಥರಲ್ಲಿ ಹೆಚ್ಚಿದ ಆತಂಕ. ಆರ್ಟಿ ತಂಡದಿಂದ ತುರ್ತು ಕ್ರಮ. ಪ್ರವಾಸದಲ್ಲಿದ್ದ ಗಂಗಾವತಿ ವಿದ್ಯಾರ್ಥಿಗಳಿಗೆ ಸಕಲೇಶಪುರದಲ್ಲಿ ಮಾನವೀಯ ಸ್ಪರ್ಶ. ಸ್ಥಳೀಯರಿಂದ ನೆರವು, ಶಾಸಕರಿಂದ ತ್ವರಿತ ಕ್ರಮ, ಮೆಚ್ಚುಗೆ. ವಾರ್ತೆಗಳ ವಿವರ. ಅತ್ಯಾಚಾರ ಪ್ರಕರಣದಲ್ಲಿ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೀವಿತಾವಧಿ ಶಿಕ್ಷೆಗೆ ಗುರಿಯಾಗಿದ್ದು, ಇದೀಗ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಜಾಮೀನು ನೀಡುವಂತೆ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ. ಇಂದು ನ್ಯಾಯಮೂರ್ತಿಗಳಾದ KS ಮದಗಲ್ ಮತ್ತೆ ಟಿ ವೆಂಕಟೇಶ್ ನಾಯಕ್ ಅವರ ವಿಭಾಗೀಯ ಪೀಠ ಅರ್ಜಿ ವಿಚಾರಣೆಯನ್ನು ನಡೆಸಿತು. ಈ ವೇಳೆ ಪ್ರಜ್ವಲ್ ರೇವಣ್ಣ ಪರ ಹಿರಿಯ ವಕೀಲ ಸಿದ್ಧಾರ್ಥ್ ಲೂತ್ರಾ ಅವರು ಪ್ರಬಲ ವಾದವನ್ನ ಮಂಡಿಸಿದ್ದು, ಸಂತ್ರಸ್ತೆಯ ಮೌನ, ಸಾಕ್ಷ್ಯಗಳ ಮೇಲಿನ ಸಂಶಯವನ್ನ ಮುಂದಿಟ್ಟು ಶಿಕ್ಷೆಯನ್ನ ಅಮಾನತುಗೊಳಿಸಿ ಜಾಮೀನು ನೀಡುವಂತೆ ಮನವಿಯನ್ನ ಮಾಡಿದ್ರು. ಪ್ರಜ್ವಲ್ ರೇವಣ್ಣ ಪರವಾಗಿ ಹಿರಿಯ ವಕೀಲ, ನಾನಾಗಲೇ ಹೇಳ್ತಾ ಇದ್ದೆ, ಸಿದ್ಧಾರ್ಥ್ ಲೂತ್ರಾ ಪ್ರಬಲ ವಾದವನ್ನ ಮಂಡಿಸಿದ್ದಾರೆ. ಪ್ರಜ್ವಲ್ 2024 ಏಪ್ರಿಲ್ 24ನೇ ತಾರೀಕು ದೇಶವನ್ನು ತೊರೆಯುವಾಗ ಅವರ ವಿರುದ್ಧ ಯಾವುದೇ ಪ್ರಕರಣ ದಾಖಲಾಗಿರಲಿಲ್ಲ. ಆಪಲ್ ಮೊಬೈಲ್ ಫೋನ್ ಅನ್ನ ವಶಕ್ಕೆ ನೀಡಿಲ್ಲ ಅಂತ ಪ್ರಾಸಿಕ್ಯೂಷನ್ ಆರೋಪ ಮಾಡ್ತಾ ಇದೆ. ಆದ್ರೆ ಮೊಬೈಲ್ ನೀಡುವಂತೆ ಸೆಕ್ಷನ್ 91ರ ಅಡಿಯಲ್ಲಿ ನೋಟಿಸ್ ಅನ್ನು ನೀಡಿಲ್ಲ. IMEI ನಂಬರ್ ಆಧರಿಸಿ ಮೊಬೈಲ್ ಕಂಪನಿಯಿಂದ ಮಾಹಿತಿ ಪಡೆಯುವ ಯತ್ನವನ್ನು ಕೂಡ ನಡೆಸಿಲ್ಲ. ಸಂತ್ರಸ್ತೆ ದೂರು ದಾಖಲಿಸದೆ 3 ವರ್ಷ ಮೌನವಾಗಿದ್ದೇಕೆ? ಒಮ್ಮೆಗೆ 4 ಪ್ರತ್ಯೇಕ ಕ್ರಿಮಿನಲ್ ಕೇಸ್ಗಳು ಹೆಂಗೆ ದಾಖಲಾದವು ಅಂತ ಪ್ರಶ್ನಿಸಿದ್ರು. ಇನ್ನು ಇದೇ ವೇಳೆ FSL ಸಾಕ್ಷಿ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿದ ವಕೀಲ ಸಿದ್ಧಾರ್ಥ ಲೂತ್ರಾ ಅವರು, ರಾಜಕೀಯ ದುರುದ್ದೇಶದಿಂದ ಈ ಪ್ರಕರಣವನ್ನು ದಾಖಲಿಸಲಾಗಿದೆ. ಸಂತ್ರಸ್ತೆಯನ್ನ ಇಲ್ಲಿಯ ಸರ್ಕಾರ ಬಳಸಿ ಕೇಸನ್ನು ದಾಖಲಿಸಿದೆ. 2019-21ರಲ್ಲಿ ಅತ್ಯಾಚಾರಕ್ಕೆ ಒಳಗಾದ್ರೂ ಕೂಡ 2023ರಲ್ಲಿ ಸಂತ್ರಸ್ತೆ ಬಂದಿದ್ದು ಯಾಕೆ? ಫಾರ್ಮ್ ಹೌಸ್ಗೆ ಬಂದಿದ್ರು ಕೂಡ ಆಕೆ ಬಟ್ಟೆಗಳನ್ನ ಯಾಕೆ ತೆಗೆದುಕೊಂಡು ಹೋಗಿರ್ಲಿಲ್ಲ? ಪೊಲೀಸರು ಬಟ್ಟೆಯನ್ನ ವಶಕ್ಕೆ ಪಡೆದಿರ್ತಕ್ಕಂಥದ್ದೇ ಸಂಶಯಾಸ್ಪದವಾಗಿದೆ. DNA ಪರೀಕ್ಷೆ ಮಾಡಿದ ವ್ಯಕ್ತಿಯೇ ಈಗ ಮೃತಪಟ್ಟು ಹೋಗಿದ್ದಾರೆ. ಹೀಗಾಗಿ FSL ಸಾಕ್ಷಿ ಒಪ್ಪೋದಕ್ಕೆ ಆಗದಿಲ್ಲ ಅಂತ ವಾದವನ್ನು ಮಂಡಿಸಿದ್ದಾರೆ. ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದ ಪ್ರಜ್ವಲ್ ಪರ ವಕೀಲರು ವಾದವನ್ನೆಲ್ಲ ಆಲಿಸಿದ್ದಾರೆ. ಹೈಕೋರ್ಟ್ ಮುಂದಿನ ವಿಚಾರಣೆಯನ್ನ ನಾಡಿದ್ದು ಅಂದ್ರೆ ಬುಧವಾರಕ್ಕೆ ಮುಂದೂಡಲಾಗಿದೆ. ಅಂದು ಹೇಗೆಲ್ಲ ವಾದ ಪ್ರತಿವಾದ ನಡೆಯುತ್ತೆ, ಇದಕ್ಕೆ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತಾ ಅನ್ನೋದು ಬುಧವಾರ ಬಹುತೇಕ ಫೈನಲ್ ಆಗೋದಿಲ್ಲ. ಬಟ್ ಬುಧವಾರ ಒಂದಿಷ್ಟು ವಾದ ವಿವಾದಗಳು ಇವೆಲ್ಲವೂ ನಡೆಯುತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ನಾಯಕತ್ವ ಬದಲಾವಣೆ ಕುರಿತು ಚರ್ಚೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೋಡಿಮಠಕ್ಕೆ ಭೇಟಿ ನೀಡಿರ್ತಕ್ಕಂಥದ್ದು ಇದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಕೋಡಿಮಠದ ಶ್ರೀಗಳು ಭವಿಷ್ಯ ನುಡಿಯೋದ್ರಲ್ಲಿ ಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ. ಸಚಿವರು ಇಲ್ಲಿಗೆ ಭೇಟಿ ನೀಡಿರ್ತಕ್ಕಂಥದ್ದು ಸದ್ಯ ಅದೇ ಕಾರಣಕ್ಕೆ ಕುತೂಹಲ ಮೂಡಿದೆ. ಯಾವ ಜ್ಯೋತಿಷ್ಯ, ಯಾವ ಶಾಸ್ತ್ರ ಕೇಳಕ್ಕೆ ಬಂದಿದ್ರು ಅನ್ನೋದು ಗೊತ್ತಿಲ್ಲ. ಪರಮೇಶ್ವರ್ ಅವರು ಶ್ರೀಗಳೊಂದಿಗೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಗೌಪ್ಯವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಅಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ, ಸಚಿವರು ಭೇಟಿ ನೀಡಿದ ಕುರಿತು ಯಾವ ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಗಾಗ್ಲಿ ಅಥವಾ ಪೊಲೀಸ್ ಇಲಾಖೆಗಾಗ್ಲಿ ಯಾವುದೇ ಮಾಹಿತಿ ನೀಡಿರಲಿಲ್ಲ ಅಂತಕ್ಕಂಥದ್ದು ವಿಶೇಷ. ಈ ಎಲ್ಲಾ ಬೆಳವಣಿಗೆ ಕುರಿತು ಈಗ ಊಹಾಪೋಹಗಳು ಇನ್ನಷ್ಟು
ಬಲ ಪಡ್ಕೊಂಡಿದ್ದಾವೆ. ರಾಜಕೀಯ ನಾಯಕರು ಮತ್ತೆ ಗಣ್ಯರು ಭೇಟಿ ಕೇಂದ್ರ ಆಗಿರ್ತಕ್ಕಂಥ ಕೋಡಿಮಠಕ್ಕೆ ಗೃಹ ಸಚಿವರು ಇಂತಹ ರಾಜಕೀಯ ಬೆಳವಣಿಗೆ ನಡುವೆ ಭೇಟಿ ನೀಡಿರ್ತಕ್ಕಂಥದ್ದು. ಅದು ಕೂಡ ಗೌಪ್ಯ ಭೇಟಿ, ಯಾರಿಗೂ ಮಾಹಿತಿ ಕೊಡದೆ ರಾಜ್ಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಹಾಗೂ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಸಾಮಾಜಿಕ ಜಾಲತಾಣಗಳಾದ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳು ಹ್ಯಾಕ್ ಮಾಡುವ ಮೂಲಕ ಹಣದ ಬೇಡಿಕೆ ಇಡ್ತಕ್ಕಂಥ ಹಾಗೂ ಬ್ಯಾಂಕ್ ಖಾತೆಗಳೆಲ್ಲ ಹಣವನ್ನ ಖಾಲಿ ಮಾಡ್ತಕ್ಕಂಥ ಸುದ್ದಿಗಳನ್ನ ನಿತ್ಯ ಮಾಧ್ಯಮಗಳನ್ನ ಓದ್ತಾ ಇರ್ತೀವಿ, ನೀವು ನೋಡ್ತಾ ಇರ್ತೀರಿ. ಆದ್ರೆ ಇದೀಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ KS ಲತಾ ಕುಮಾರಿ ಅವರ ಹೆಸರನ್ನ ಬಳಸ್ಕೊಂಡು ವಾಟ್ಸ್ಆಪ್ ಮೂಲಕ ಖಾತೆಯನ್ನ ಸಕ್ರಿಯಗೊಳಿಸಿ ಹಣದ ಬೇಡಿಕೆ ಇಡ್ತಾ ಇರ್ತಕ್ಕಂಥ ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಯಾರು ಆರ್ಡಿನರಿ ಪರ್ಸನ್ ಅಲ್ಲ, ಜಿಲ್ಲಾಧಿಕಾರಿಗಳ ಹೆಸರಿನಲ್ಲೇ ಈಗ ಫೇಕ್ ವಾಟ್ಸ್ಆಪ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಲಾಗಿದೆ. ವಿಯೆಟ್ನಾಂ ದೇಶದ ಫೋನ್ ನಂಬರ್ ನಲ್ಲಿ ವಾಟ್ಸ್ಆಪ್ ಅಪ್ಲಿಕೇಶನ್ ಮೂಲಕ ಬಿಸ್ನೆಸ್ ಖಾತೆಯನ್ನು ತೆರೆಯಲಾಗಿದೆ. ಇದರಲ್ಲಿ ಲತಾ ಕುಮಾರಿ ಅವರ ಹೆಸರು ಮತ್ತೆ ಭಾವಚಿತ್ರವನ್ನ ಬಳಸಿ ಹಣಕ್ಕೆ ಬೇಡಿಕೆಯನ್ನ ಇಡ್ತಾ ಇರ್ತಕ್ಕಂಥ ಬಗ್ಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಆದ್ರಿಂದ ಸೈಬರ್ ವಂಚಕರು ಬೀಸ್ತಾ ಇರ್ತಕ್ಕಂಥ ವಂಚನೆ ಜಾಲಕ್ಕೆ ಯಾರು ಕೂಡ ಒಳಗಾಗಬಾರದು ಹಾಗೂ ಎಚ್ಚರಿ ವಹಿಸಬೇಕು ಅಂತ ಪೊಲೀಸ್ ಇಲಾಖೆ ಸೂಚನೆಯನ್ನು ನೀಡಿದೆ. ಈ ರೀತಿ ವಂಚನೆ ಪ್ರಕರಣಗಳು ಜಿಲ್ಲೆಯಲ್ಲಿ ಪುನರಾವರ್ತನೆಗೊಳ್ತಾ ಇರತಕ್ಕಂಥದ್ದು. ಸೈಬರ್ ಕ್ರೈಮ್ ಪೊಲೀಸರು ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ಇವೆಲ್ಲ ಒಂದು ಕಡೆ ಹಾಸನದ SP ಅಕೌಂಟ್ ಹ್ಯಾಕ್ ಆಗಿತ್ತು, ASP ಅಕೌಂಟ್ ಹ್ಯಾಕ್ ಆಗಿತ್ತು, ಹಾಸನದ DYSP ಅವರ ಅಕೌಂಟ್ ಇಂದಲೇ ಅದೆಷ್ಟೋ ಲಕ್ಷನೇ ಎಗರಿಸಿದ್ರು. ಇಷ್ಟೆಲ್ಲ ನಡೀತಾ ಇದೆ. ಇದಕ್ಕೊಂದು ಕಡಿವಾಣ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ, ಪೊಲೀಸ್ ಇಲಾಖೆ ದಿಟ್ಟ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿದೆ. ಹಾಸನ ತಾಲೂಕಿನ ವಿವಿಧೆಡೆ ನಡೀತಾ ಇರ್ತಕ್ಕಂಥ ಕಲ್ಲು ಗಣಿಗಾರಿಕೆಯಿಂದ ಜನರಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆ ಹಾಗೂ ಕಾನೂನು ಬಾಹಿರ ಗಣಿಗಾರಿಕೆಗೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿ ವಿವಿಧ ಗ್ರಾಮಗಳ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಎದುರು ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸ್ಥಳೀಯರಾದ ಶಿವಕುಮಾರ್ ಮಾತನಾಡಿ, ಶಾಂತಿಗ್ರಾಮ ಹೋಬಳಿ ವ್ಯಾಪ್ತಿಯ ಚಿಗಳ್ಳಿ, ಅಂಕನಹಳ್ಳಿ ಗ್ರಾಮಗಳಲ್ಲಿ ಕಲ್ಲು ಗಣಿಗಾರಿಕೆ ಹಾಗೂ ಕಲ್ಲು ಪುಡಿ ಮಾಡ್ತಕ್ಕಂಥ ಸ್ಟೋನ್ ಕ್ರಷರ್ ಗಳನ್ನ ನಡೆಸಲಾಗ್ತಾ ಇದೆ. ಇದರಿಂದ ಸಾರ್ವಜನಿಕರಿಗೆ, ಸ್ಥಳೀಯರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇದರ ಬಗ್ಗೆ ಹಲವು ಬಾರಿ ದೂರು ಕೊಟ್ಟರು ಕೂಡ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ. ಕ್ರಮ ಕೈಗೊಳ್ಳೋದ್ರಲ್ಲಿ ವಿಫಲರಾಗಿ ಹೋಗ್ಬಿಟ್ಟಿದ್ದಾರೆ. ಗಣಿ ಮತ್ತೆ ಭೂವಿಜ್ಞಾನ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ನಿಯಮ ಉಲ್ಲಂಘಿಸಿ ಕ್ರಷರ್ ನಡೆಸ್ತಾ ಇರ್ತಕ್ಕಂಥದ್ದು ಕಂಡು ಬಂದಿದೆ. ಈ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಭರವಸೆ ಬಿಟ್ಟರೆ ಏನು ಕೂಡ ಆಗ್ತಾ ಇಲ್ಲ. ನಿಯಮಾನುಸಾರ ಕಲ್ಲು ಗಣಿಗಾರಿಕೆ ನಡೆಸ್ತಕ್ಕಂಥ ಜಾಗದ ಅಕ್ಕಪಕ್ಕದಲ್ಲಿ ದೇವಸ್ಥಾನ, ಕೆರೆ, ಕೃಷಿ ಜಮೀನು, ಊರು, HRP ಜಮೀನು, ಮೀಸಲು ಅರಣ್ಯ ಇತ್ಯಾದಿ ಯಾವುದು ಇರಬಾರ್ದು ಅಂತ ನಿಯಮ ಇದೆ. ಆದ್ರೆ ಇಲ್ಲಿ ಇವೆಲ್ಲವೂ ಕೂಡ ವೈಲೇಟ್ ಆಗಿದೆ. ಆದ್ರೂ ಕೂಡ ಕ್ರಮ ತೆಗೆದುಕೊಳ್ತಾ ಇಲ್ಲ. ಹಾಗಾಗಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಸ್ಥಳೀಯರಾದ ಸುನಿಲ್, ರಮೇಶ್, ಮಲ್ಲೇಶ್, ಯೋಗೇಶ್, ವರದರಾಜು, ಯೋಗೇಶ್ ಇನ್ನಿತರರು ಹಾಜರಿದ್ದರು. ಕಲ್ಲು ಗಣಿ ಗುತ್ತಿಗೆ ಮತ್ತು ಕ್ರಷರ್ಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಮಾಡ್ತಾ ಇದ್ವಿ ಇವತ್ತು. ಕಾರಣ ಏನಪ್ಪ ಅಂದರೆ, ಕಲ್ಲು ಗಣಿ ಗುತ್ತಿಗೆ ನಡೀತಾ ಇರೋದ್ರಿಂದ ಅಲ್ಲಿ ಅಕ್ಕಪಕ್ಕದ ಗ್ರಾಮಗಳಿಗೆ, ಅದರಲ್ಲೂ ಪ್ರಮುಖವಾಗಿ ಚಿಗಳ್ಳಿ ಗ್ರಾಮಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಆ ಕ್ರಷರ್ಗಳು ಇವತ್ತು ಆ ಊರಿನಲ್ಲಿ ಬದುಕೋ ಪರಿಸ್ಥಿತಿ ಇಲ್ಲ. ಬದುಕೋ ಪರಿಸ್ಥಿತಿ ಇಲ್ಲ. ಯಾಕಪ್ಪ ಅಂದರೆ ಆ ಕ್ರಷರ್ನ ಒಂದು ಶಬ್ದ ಮಾಲಿನ್ಯ ಬರುತ್ತೆ, ಇನ್ನೊಂದು ಧೂಳು ತುಂಬಿ ತುಳುಕ್ತಾ ಇದೆ. ಆ ಊರೇ ಇವತ್ತು ಧೂಳಿನ ಮಯ ಆಗಿದೆ. ಯಾವ ಪರಿಸ್ಥಿತಿ ಇದೆ ಅಂದರೆ, ಆ ಹಿರೋಸೀಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿದ್ರು ಸಹ ಅಷ್ಟೊಂದು ಧೂಳು ಬರಲ್ಲ. ಬಾಂಬ್ ಹಾಕಿದ್ರೆ ಆ ಮಟ್ಟಕ್ಕಿದೆ. ಇವತ್ತು ಅಲ್ಲಿ ಸುತ್ತಮುತ್ತಲಿನ ಗ್ರಾಮದವರು ಏನು ಬೆಳೀತಾರೆ ಬೆಳೆಗಳನ್ನು ಜಮೀನಿನಲ್ಲಿ, ರೈತರು ಪ್ರತಿಯೊಂದು ಧೂಳಿನ ತುಂಬಿ ಅದ್ರ ಮೇಲೆ ಕಲ್ಲಿನ ಧೂಳು ಬಿದ್ದು ಆ ಆಹಾರವು ಸಹ ವಿಷಕಾರಿಯಾಗಿ ಆ ವಿಷವನ್ನು ತಿಂದು ನಾವೆಲ್ಲ ಬದುಕುವಂಥ ಪರಿಸ್ಥಿತಿ ಬಂದಿದೆ. ಎರಡನೇದಾಗಿ ಅಲ್ಲಿ ಕಲ್ಲುಗಣಿ ಗೊತ್ತಿ ನಡೀತಾ ಇದೆ. ಇದು ಸಾರ್ವಜನಿಕರಿಗೆ ಡೈನಮಿಂಟ್ ಹಾಕೋದ್ರಿಂದ ಅಲ್ಲಿ ಪ್ರಾಣಿ ಪಕ್ಷಿಗಳು ಇವತ್ತು ಅಲ್ಲಿ ಬದುಕೋ ಪರಿಸ್ಥಿತಿ ಇಲ್ಲ. ರಾತ್ರಿ ಹೊತ್ತೆಲ್ಲ ಡೈನಮಿಂಟ್ ಹಾಕ್ತಾರೆ, ರಾತ್ರಿ ಹೊತ್ತೆಲ್ಲ ಕೆಲಸ ಮಾಡ್ತಾರೆ. ಯಾರಾದರೂ ಕೇಳಿದರೆ ಅವ್ರ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಅವರನ್ನು ಹೊಡಿತಾರೆ, ಅಡ್ಡಗಟ್ಟಿ ಕಂಬು ಕಟ್ಟಿ ಎಲ್ಲ ಹೊಡಿತಾರೆ. ಇದು ಅಲ್ಲಿ ನಡೀತಾ ಇರೋಂಥ ದೌರ್ಜನ್ಯ. ಇದು ಸಾರ್ವಜನಿಕವಾಗಿ ತುಂಬ ತೊಂದರೆ ಆಗ್ತಾಯಿದೆ. ಯಾಕೆಂದರೆ ಅಕ್ಕಪಕ್ಕದವರು, ಬಡವರು, ಬಗ್ಗರು ಯಾರೂ ಬದುಕೋಕ್ಕೆ ಪರಿಸ್ಥಿತಿ ಇಲ್ಲ. ಅದರಿಂದ ನಾನು ಕೇಳ್ಕೊಳ್ಳೋದು, ಅಧಿಕಾರಿಗಳಿಗೆ ನೂರಾರು ಸತಿ ಅರ್ಜಿ ಕೊಟ್ಟಿದ್ದೀವಿ. ಒಂದೂವರೆ ವರ್ಷದಿಂದ ಇದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ದೀವಿ. ಆದರೂ ಸಹ ಯಾವುದೇ ಅಧಿಕಾರಿಗಳು ಕ್ರಮ ತಗೊಳ್ತಾ ಇಲ್ಲ. ಮೊನ್ನೆ ನಾವು ಸಾರ್ವಜನಿಕರ ಓಡಾಡೋಂಥ ಒಂದು ರಸ್ತೆ ಇದೆ, ಆ ರಸ್ತೆಯೂ ಸಹ ಈ ಟಿಪ್ಪರ್ಗಳ ಹಾವಳಿಯಿಂದ ಕುಸಿದು ಬಿದ್ದು ಇವತ್ತು ಸಾರ್ವಜನಿಕರ ಜೀವನ ಸಹ ಓಡಾಡೋದಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ತುರ್ತು ಈ ಏನು ಅಧಿಕಾರಿಗಳಿದ್ದಾರೆ, ಮೇಲ್ಕಂಡ ಅಧಿಕಾರಿಗಳು. ಶ್ರೀ ಆದಿಚುಂಚನಗಿರಿ, ಹಾಸನ, ಕೊಡಗು ಮಠಗಳ ಆಶ್ರಯದಲ್ಲಿ ಇದೇ ತಿಂಗಳ 3ರಿಂದ 5ರವರೆಗೆ 28ನೇ ರಾಜ್ಯ ಮಟ್ಟದ ಆದಿಚುಂಚನಗಿರಿ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿ ಶಂಭುನಾಥ ಸ್ವಾಮೀಜಿ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಕ್ರೀಡಾಂಗಣ, ಒಳ ಮತ್ತು ಹೊರಗೆ ಕ್ರೀಡಾಕೂಟಗಳು ನಡೀತಾ ಇದ್ದಾವೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ
ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಒಟ್ಟು ಸುಮಾರು 10,000 ಮಂದಿ ಕ್ರೀಡಾಪಟುಗಳು ಭಾಗವಹಿಸತಕ್ಕಂಥ ನಿರೀಕ್ಷೆ ಇದೆ. ಈ ಪೈಕಿ 5,000 ಮಂದಿ 10,000 ಜನ ಬರ್ತಾರಂತೆ. ಅದರಲ್ಲಿ 5,000 ಮಂದಿ ಕ್ರೀಡಾಪಟುಗಳೇ ಇರ್ತಾರಂತೆ. ಇನ್ನು ಮಕ್ಕಳು ಉಳ್ಕೊಳ್ಳೋದಕ್ಕೆ 28 ಕಲ್ಯಾಣ ಮಂಟಪಗಳಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕ್ರೀಡಾಕೂಟಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ ಸ್ವಾಮೀಜಿಯವರು ಮಾಹಿತಿಯನ್ನು ತಿಳಿಸಿದ್ದಾರೆ. ಈ ಹಿಂದೆ 13ನೇ ಕ್ರೀಡಾಕೂಟ ಹಾಸನದಲ್ಲಿ ನಡೆದಿತ್ತು. ಇದೀಗ 28ನೇ ಕ್ರೀಡಾಕೂಟ ಆತಿಥ್ಯ ಹಾಸನಕ್ಕೆ ಸಿಕ್ಕಿರ್ತಕ್ಕಂಥದ್ದು ಸಂತಸ ಅಂತ ಹೇಳಿದ್ರು. ಇನ್ನು ಪ್ರಾಥಮಿಕ, ಪ್ರೌಢ ಮತ್ತೆ ಕಾಲೇಜು ವಿಭಾಗಗಳಲ್ಲಿ 14, 17 ಮತ್ತು 19 ವರ್ಷದ ಬಾಲಕ ಬಾಲಕಿಯರು ಭಾಗವಹಿಸಲಿದ್ದಾರೆ. ಕ್ರೀಡಾಕೂಟದ ಸಂದರ್ಭದಲ್ಲಿ ಶಾಖಾ ಮಠದ ಮಠಾಧೀಶರುಗಳು ಎಲ್ಲ ಜನಪ್ರತಿನಿಧಿಗಳು ಹಾಜರಿರ್ತಾರೆ ಅಂತ ಹೇಳಿದ್ರು. ಈ ವೇಳೆ ವಿಜಯ ಶಿಕ್ಷಣ ಟ್ರಸ್ಟ್ನ ಆಡಳಿತಾಧಿಕಾರಿ ಡಾಕ್ಟರ್ AC ಶಿವರಾಮ್ ಹಾಜರಿದ್ದರು. ಹಿತದೃಷ್ಟಿಯನ್ನು ಇಟ್ಕೊಂಡು ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರು ಒಂದು ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಸಂಗೀತ, ಸಾಹಿತ್ಯ, ಕಲೆ, ಕ್ರೀಡೆ ಹಲವಾರು ಸಾಂಸ್ಕೃತಿಕ ವೇದಿಕೆಗಳನ್ನ ಪರಮಪೂಜ್ಯ ಮಹಾಸ್ವಾಮೀಜಿ ನಿರ್ಮಾಣವನ್ನು ಮಾಡಿ ಅದರ ಅಡಿಯಲ್ಲಿ ನಮ್ಮ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಅಂತ ಹೇಳಿ ಏನು ಸ್ಥಾಪನೆ ಆಗಿತ್ತು 1994ರಿಂದ ಒಬ್ಬರು ಅಮೇರಿಕದ ಒಬ್ಬರು ನಮ್ಮ ಶ್ರೀಮಠದ ಸದ್ಭಕ್ತರು ಆದಿಚುಂಚನಗಿರಿಯಲ್ಲೇ ಒಂದು ಕ್ರೀಡೆಯನ್ನು ಒಂದು ವ್ಯವಸ್ಥೆ ಮಾಡಲಿಕ್ಕೆ ಅವತ್ತಿನ ಕಾಲದಲ್ಲಿ 25,000 ರೂಪಾಯಿನ ಒಂದು ದಾನ ರೂಪದಲ್ಲಿ ಒಂದು ನಿಧಿಯನ್ನು ಇಟ್ಟಂಥ ಸಂದರ್ಭದಲ್ಲಿ ಇದು ಮಂಡ್ಯ ಜಿಲ್ಲೆಗೆ ಸೀಮಿತವಾಗಬಾರ್ದು, ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಇಡೀ ರಾಜ್ಯದ, ಇಡೀ ಜಿಲ್ಲೆಯ ಮಕ್ಕಳು ಕೂಡ ಅನುಕೂಲ ಆಗಬೇಕು ಅಂತೇಳಿ ಪೂಜ್ಯ ಮಹಾಸ್ವಾಮೀಜಿಯವರು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಶಿಕ್ಷಣ ಟ್ರಸ್ಟ್ ಅಡಿಯಲ್ಲಿ 1994ರಲ್ಲಿ ಪ್ರಾರಂಭ ಆದಂತಹ ಸಂದರ್ಭ ಇವತ್ತು 2025ಕ್ಕೆ ನಾವು ಬಂದು ತಲುಪಿದ್ದೀವಿ. ಈಗ 2009ನೇ ಇಸ್ವಿಯಲ್ಲಿ ಹಾಸನಕ್ಕೆ ಪರಮಪೂಜ್ಯ ಮಹಾಸ್ವಾಮೀಜಿಯವರು ಅವಕಾಶ ಮಾಡಿಕೊಟ್ಟಿದ್ದರು. ಅವತ್ತು ಅವರ ಸಾನ್ನಿಧ್ಯದಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರದಿಂದ, ಶ್ರೀಮಠದ ಸದ್ಭಕ್ತರ ಒಂದು ಸಹಕಾರದಿಂದ ಅತ್ಯಂತ ಯಶಸ್ವಿ ಆದಂಥ ಸಂದರ್ಭದಲ್ಲಿ ಇವತ್ತು 28ನೇ ರಾಜ್ಯ ಮಟ್ಟದ 2025ಕ್ಕೆ ನಮ್ಮ ಹಾಸನ ಜಿಲ್ಲೆಗೆ ಬಂದು ತಲುಪಿದೆ. ಅದರ ಅಂಗವಾಗಿ ಇದರ ಮಾಹಿತಿಯನ್ನು ಕೊಡಲಿಕ್ಕೆ ಭಾಳ ಪ್ರೀತಿಯಿಂದ ನಿಮ್ಮೆಲ್ಲರಿಗೂ ಇವತ್ತು ಶ್ರೀಮಠಕ್ಕೆ ಆಹ್ವಾನವನ್ನು ಮಾಡಿ ಈ ಪತ್ರಿಕಾ ಒಂದು ಸಲಹೆಯನ್ನು ನಿಮ್ಮೆಲ್ಲರಿಗೂ ನೀಡ್ತಾ ಇದ್ದೀವಿ. ಪರಮಪೂಜ್ಯ ಮಹಾಸ್ವಾಮೀಜಿಯವರು ಎಲ್ಲ ಸಾಂಸ್ಕೃತಿಕ ವೇದಿಕೆಗಳನ್ನ ಹಲವಾರು ಬೇರೆ ಬೇರೆ ಕಡೆಯೂ ಕೂಡ ಸ್ವಾಮಿಗಳು ಸ್ಥಾಪನೆಯನ್ನು ಮಾಡಿ ಇವತ್ತು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ವತಿಯಿಂದ ಇವತ್ತು 28ನೇ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ನಮ್ಮ ಹಾಸನ ಜಿಲ್ಲೆಗೆ ಈಗಿರುವಂಥ ಜಗದ್ಗುರುಗಳು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕ್ರೀಡಾಕೂಟವನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಹಿರೇಹಸಡೆ ಗ್ರಾಮದ 2 ಯುವಕರು ಪ್ರಯಾಣಿಸ್ತಾ ಇದ್ದ ಬೈಕಿಗೆ ಹೊಸಪೇಟೆ ಬಳಿಯಿಂದ ಬರ್ತಾ ಇದ್ದಂಥ ಜೀಪ್ ಡಿಕ್ಕಿ ಹೊಡೆದ ಪರಿಣಾಮ ದುರಂತ ಸಂಭವಿಸಿದ ಘಟನೆ ಸೋಮವಾರ ಮುಂಜಾನೆ ಸಂಭವಿಸಿದೆ. ಮೃತರ ಯುವಕನನ್ನ ಚಂದನ್ ಅಂತ ಗುರುತಿಸಲಾಗಿದೆ, 27 ವರ್ಷ. ಇನ್ನು ಕೂಡ ಮತ್ತೊಬ್ಬ ಗಾಯಾಳುವಾದ ಭರತ್ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ತಕ್ಷಣವೇ ಹಾಸನದ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಇನ್ನು ಮಾಹಿತಿ ಪ್ರಕಾರ ಚಂದನ್ ಹಾಗೂ ಭರತ್ ಬೇಲೂರಿನಲ್ಲಿ ತಮ್ಮ ಕೆಲಸವನ್ನು ಮುಗಿಸಿಕೊಂಡು ಬೈಕ್ನಲ್ಲಿ ಸ್ವಗ್ರಾಮ ಹಿರೇಹಸಡೆ ಗ್ರಾಮದ ಕಡೆಗೆ ಮರಳ್ತಾ ಇದ್ರು. ಹೊಸಪೇಟೆ ಕಡೆಯಿಂದ ಬಂದಂತಹ ಜೀಪ್ ನಿಯಂತ್ರಣ ತಪ್ಪಿ ಅವರ ಬೈಕಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ಬಲಕ್ಕೆ ಚಂದನ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಭರತ್ ರಸ್ತೆಯ ಬದಿಗೆ ಬಿದ್ದ ಪರಿಣಾಮ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಅಪಘಾತ ಸಂಭವಿಸಿದ ಬಳಿಕ ಸ್ಥಳೀಯರು ತಕ್ಷಣವೇ ನೆರವಿಗೆ ಧಾವಿಸಿ ಗಾಯಾಳುಗಳನ್ನ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆದರೆ ಅಷ್ಟೊಂದಾಗಲೇ ಚಂದನ್ ಸಾವನ್ನಪ್ಪಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಕಳೆದ 50 ವರ್ಷಗಳಿಂದ ಮೀನುಗಾರಿಕೆ ಇಲಾಖೆಯ ಅನುಮತಿ ಮತ್ತೆ ಪರವಾನಗಿಯನ್ನು ಪಡೆದು ಹಂದಿನ ಕೆರೆಯಲ್ಲಿ ಮೀನುಗಾರಿಕೆ ನಡೆಸ್ತಾ ಇದ್ದಂತ ತಮ್ಮ 900ಕ್ಕೂ ಹೆಚ್ಚು ಕುಟುಂಬಗಳಿಗೆ ಸ್ಥಳೀಯರು ಕೆಲವರು ತೀವ್ರ ಅಡಚಣೆ ಮತ್ತೆ ದೌರ್ಜನ್ಯ ಬೆದರಿಕೆಯನ್ನ ಆಗ್ತಾ ಇದ್ದಾರೆ ಅಂತ ಆರೋಪಿಸಿ ಅವರಿಗೆ ರಕ್ಷಣೆಯನ್ನ ನೀಡಬೇಕು ಅಂತ ಒತ್ತಾಯಿಸಿ ಶ್ರೀ ಲಕ್ಷ್ಮೀ ಮೀನುಗಾರರ ಸಹಕಾರ ಸಂಘ ಹಾಸನ ಇವರು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿಯನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ರಾಜ್ಯದ ಬೆಸ್ತ ಸಂಘದ ಉಪಾಧ್ಯಕ್ಷರು ಮಾತನಾಡಿದ್ದಾರೆ. ನಮ್ಮ ಸಂಘವು ಸರ್ಕಾರದ ಸೂಚನೆಯಂತೆ ತಪ್ಪದೆ ಹಣವನ್ನ ಕಟ್ಟುತ್ತಾ ಬಂದಿದೆ ಮತ್ತು ಈ ಕೆರೆಯು ನಮಗೆ ಜೀವನೋಪಾಯದ ಮೂಲ ಆಗಿದೆ. ಕಳೆದ ಭಾನುವಾರ ಸಂಘದ ನಿರ್ದೇಶಕರುಗಳು ಹಾಗೂ ಮೀನುಗಾರರು ಕೆರೆಗೆ ತೆರಳಿದಾಗ ಹಂದಿನ ಕೆರೆ ಸುತ್ತಮುತ್ತಲಿನ 8 ರಿಂದ 10 ಜನರು ಸೇರಿ ಕೆರೆಯನ್ನ ಹರಾಜು ಮಾಡಲು ಯತ್ನಿಸಿದ್ದಾರೆ. ಸಂಘದವರು ಮೀನುಗಾರಿಕೆ ಇಲಾಖೆಯ ಆದೇಶ ಪ್ರತಿಯನ್ನು ತೋರಿಸಿದ್ರು ಕೂಡ ಅದನ್ನು ಒಪ್ಪದ ಸ್ಥಳೀಯ ಕೆಲವು ಗುಂಪುಗಳು ನಾವು ಮೀನು ಹಿಡಿಯಲು ಬಿಡೋದಿಲ್ಲ ಅಂತ ದೌರ್ಜನ್ಯ ಮತ್ತೆ ಗಲಾಟೆ ಮಾಡಲು ಮುಂದಾಗಿದ್ದು ಪರಿಸ್ಥಿತಿ ಗಂಭೀರವಾಗಿ ಮಾರಾಮಾರಿ ನಡೀತಕ್ಕಂಥ ಭೀತಿಯಿಂದ ಸಂಘದ ಸದಸ್ಯರು ಯಾವುದೇ ಪ್ರತಿರೋಧವನ್ನು ನೀಡದೆ ಸ್ಥಳದಿಂದ ವಾಪಸ್ಸಾಗಿದ್ದಾರೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಈ ವಿಷಯವನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ನಮ್ಮ ಸೊಸೈಟಿಯ ಮೀನುಗಾರರು ರಾತ್ರಿ ವೇಳೆ ಬಲೆ ಬಿಟ್ಟು ಶಿಕಾರಿ ನಡೆಸುವ ಅವರಿಗೆ ಯಾವುದೇ ತೊಂದರೆ ಆಗದಂತೆ ಮತ್ತೆ ನಿರ್ದೇಶಕರಿಗೆ ಅಡಚಣೆಯಾಗದಂತೆ ಸೂಕ್ತ ರಕ್ಷಣೆಯನ್ನು ಒದಗಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಜಯಮ್ಮ, ಪದ್ಮಮ್ಮ, ಗಿರಿಜಾ, ನಾಗರಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸರ್, ನಾನು ಕರ್ನಾಟಕ ರಾಜ್ಯದ ಬೆಸ್ತ ಸಮಾಜದ
ಉಪಾಧ್ಯಕ್ಷ ಆಗಿದ್ದೀನಿ, ರಾಜ್ಯದ ಉಪಾಧ್ಯಕ್ಷ ಗೋಪಾಲ್ ಅಂತ, ಮತ್ತು ನಗರಸಭಾ ಮಾಜಿ ಕೌನ್ಸಿಲರ್ ಆಗಿದ್ದೀನಿ. ಸರ್, ಸಮಸ್ಯೆ ಇಷ್ಟೇ, ಇನ್ನೇನಿಲ್ಲ. ನಮ್ಮಲ್ಲಿ ಮೀನುಗಾರಿಕೆ, ಈ ನಮ್ಮ ಬೆಸ್ತರು ಏನಿದ್ದಾರೆ ಮೀನುಗಾರಿಕೆ ಬಿಟ್ಟರೆ ಬೇರೆ ಯಾವುದು ಕುಲಕಸಬಿಲ್ಲ. ಕುಲಕಸಬೆ ಅದು. ಸುಣ್ಣ ಇತ್ತು, ಈಗ ಸುಣ್ಣ ಹೋಗಿ ಬಣ್ಣ ಬಂದಿದೆ. ಈ ಮೀನು ನಮಗೆ ಏನು ಹಿಡಿದು ಮಾರಬೇಕು ಅಂತ ಏನಿದ್ದೀವಿ, ಭಾರಿ ನಮಗೆ ತೊಂದರೆ ಆಗ್ತಾಯಿದೆ ಸರ್ಕಾರದಿಂದ ಮತ್ತು ನಗರಸಭೆಯಿಂದ. ಅದರಿಂದ ಅದ್ರ ಬಗ್ಗೆ ಯಾರೂ ಚಿಂತನೆ ಮಾಡೋರಿಲ್ಲ. ಅದರಿಂದ ಇವತ್ತು ನಾವು DC ಮೇಡಮ್ಗೆ ಒಂದು ಮೆಮೊಡಮ್ ಕೊಡೋಣ ಅಂತ ಬಂದಿದ್ದೀವಿ. ಕಮಿಷನ್ರಿಗೂ ಒಂದು ಮೆಮೊಡಮ್, ನಗರಸಭೆ ಕಮಿಷನ್ರಿಗೂ ಮೆಮೊಡಮ್ ಕೊಡೋಣ ಅಂತ ಇದ್ದೀವಿ. ನಮ್ಮ ಸ್ಥಳೀಯ ಶಾಸಕರಿಗೂ ಕೊಡಬೇಕು ಅಂತ ಇದ್ದೀವಿ. ನಮಗೆ ಎಲ್ಲೂ ಅಂಗಡಿ ಆಗತ್ತಕ್ಕೆ ಬೆಳೆದಿಲ್ಲ. ಮೀನು ಬರ್ತೀವಿ, ಮಾರೋದೆಲ್ಲಿ? ಮಾರುಕಟ್ಟೆ ಇದೆ, ಮಾರುಕಟ್ಟೆ ಸರಿಯಾದ ವ್ಯವಸ್ಥೆ ಇಲ್ಲ. ಅಲ್ಲಿ ಏನಾದ್ರು ಸಾರ್ವಜನಿಕರು ಬಂದೇನಾದ್ರು ಅದು ನೋಡಿದ್ರೆ ಮಾರುಕಟ್ಟೆನ, ಮೀನು ತಿನ್ನಲ್ಲ, ಕೋಳಿನೂ ತಿನ್ನಲ್ಲ, ಮಟನ್ನು ತಿನ್ನಲ್ಲ, ಆ ವ್ಯವಸ್ಥೆನಲ್ಲಿದೆ. ಮೀನು ಮಾರೋದಕ್ಕೆ ಜಾಗ ಕಮ್ಮಿ ಇದೆ. ಆದ್ದರಿಂದ ಎಲ್ಲಿ ಪಬ್ಲಿಕ್ ಇರುತ್ತೆ ಅಲ್ಲಿ ನಾವು ಇಟ್ಬಿಟ್ಟು ಮಾರಬೇಕು ಅಂತ ನಮ್ಮ ಹೋರಾಟ ಇದೆ. ಆ ಹೋರಾಟಕ್ಕೆ ನಮಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಅದರಿಂದ ದಯಮಾಡಿ ಸರಿಯಾದ ನಮಗೆ ಒಂದು ಮಾರುಕಟ್ಟೆ ಮಾಡಿಕೊಡಿ. ಇಲ್ಲ ಅಂದರೆ ಸರಿಯಾದ ಪಬ್ಲಿಕ್ಕಲ್ಲಿ ಒಂದು ಜಾಗ ನಮಗೆ ಕೊಟ್ಟರೆ ನಮಗೆ ಜೀವನ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಏಕೆಂದರೆ ಮುಂಚೆನೇ ಈ ಬೆಸ್ರದ್ದು ಜ್ವಲಂತ ಸಮಸ್ಯೆ ಇದೆ, ತುಂಬ ಸಮಸ್ಯೆಗಳಿದ್ದಾವೆ. ನಾವು ಇಡೀ ವರ್ಲ್ಡಲ್ಲಿದ್ದೀವಿ, ಮೀನು ಹಿಡಿಯೋರು. ಕರೆಕಟ್ಟೆ ಎಲ್ಲಿದೆ ಇಡೀ ವರ್ಲ್ಡಲ್ಲಿ ಅಂಥ ಕಡೆ ಎಲ್ಲ ನಾವಿದ್ದೀವಿ. ನಾವು ಇಲ್ಲಿ ಬರೀ ಹಾಸನದಲ್ಲಾಗಲಿ, ಕರ್ನಾಟಕದಾಗಲಿ, ನಮ್ಮ ದೇಶದಲ್ಲಾಗಲಿ ಅಲ್ಲ, ಇಡೀ ವರ್ಲ್ಡಲ್ಲಿರೋದ್ರಿಂದ ದಯಮಾಡಿ ನಮ್ಮ ಜನಾಂಗನ ಸರ್ಕಾರ ನೋಡಬೇಕು, ಸ್ಪಂದಿಸಬೇಕು. ಯಾವುದೂ ಸರಿಯಾದ ರೀತಿ ಸವಲತ್ತಿಲ್ಲ. ಆದ್ದರಿಂದ ದಯಮಾಡಿ ನಮಗೆ ಸರ್ಕಾರ ಕಂಡುಬಿಟ್ಟು ನಮ್ಮ ಕಡೆ ನೋಡಿದ್ರೆ ನಾವೇನೋ ಯಾಕೆಂದ್ರೆ ನಾವು ಹಕ್ತಾರ ಈ ದೇಶಕ್ಕೆ. ಆದ್ದರಿಂದ ದಯಮಾಡಿ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹೆಸರು ಇವರು ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷರು. ಸಕಲೇಶಪುರ ತಾಲೂಕಿನ ಕೋಗೋಡು ಗ್ರಾಮದಲ್ಲಿ ಬೆಳಿಗ್ಗೆ ಕಾಡಾನೆಗಳ ದೊಡ್ಡ ಹಿಂಡು ಕಾಣಿಸ್ಕೊಂಡಿದೆ. ಇದು ಸ್ಥಳೀಯರಲ್ಲಿ ಸಹಜ ಆತಂಕವನ್ನು ಮೂಡಿದೆ. ಯಾಕೆ ಅಂತ ಅಂದ್ರೆ ಒಂದರಲ್ಲ ಎರಡಲ್ಲ ಸುಮಾರು 16 ಕಾಡಾನೆಗಳು, ಅದರಲ್ಲಿ ಹಲವು ಮರಿ ಆನೆಗಳು ಸೇರಿದಂತೆ ನಿರ್ಭೀತಿಯಿಂದ ರಸ್ತೆಯಲ್ಲಿ ಮಾರ್ಚ್ ಫಾಸ್ಟ್ ಮಾಡ್ತಕ್ಕಂಥ ರೀತಿ ಕಾಫಿ ತೋಟದ ಮಧ್ಯೆ ಹಾಗೂ ಗ್ರಾಮದ ರಸ್ತೆಗಳಲ್ಲಿ ಸಾಕ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸಿದವೆ. ಆಕಸ್ಮಿಕವಾಗಿ ಮನೆಗಳ ಸಮೀಪ ಹಾದು ಬಂದ ಕಾಡಾನೆಗಳನ್ನ ದೂರ ಕಳಿಸ್ತಕ್ಕಂಥ ಉದ್ದೇಶದಿಂದ ಗ್ರಾಮಸ್ಥರು ಪಟಾಕಿಯನ್ನು ಸಿಡಿಸಿ ಓಡಿಸಲು ಯತ್ನಿಸಿದ್ದಾರೆ. ಇನ್ನು ಆನೆಗಳು ಹೆಚ್ಚು ಪ್ರತಿಕ್ರಿಯೆ ಮಾಡಿ ತೊಂದರೆ ಕೊಡಬಹುದು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ತಿಳಿಸಿದ್ದಾರೆ. ಅವರು ಕೂಡ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅವರು ಬಂದು ಆನೆಗಳನ್ನು ಅಲ್ಲಿಂದ ಅಟ್ಟಿದ್ದಾರೆ ಮತ್ತು ಬರ್ತವೆ. ಒಟ್ಟಿನಲ್ಲಿ 16 ಆನೆಗಳನ್ನ ಒಟ್ಟಿಗೆ ನೋಡಿ ಸಹಜವಾಗಿ ಜನರಲ್ಲಿ ಆತಂಕ ಮೂಡಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಂಕಲ್ಪ ಮಹಿಳಾ ವಿದ್ಯಾರ್ಥಿ ನಿಲಯದ ಸಂಕಲ್ಪ PU ಕಾಲೇಜಿನ ವಿದ್ಯಾರ್ಥಿಗಳು ಪ್ರವಾಸ ನಿಮಿತ್ತ ಧರ್ಮಸ್ಥಳದಿಂದ ಸಕಲೇಶಪುರ ಮಾರ್ಗವಾಗಿ ಸಂಚರಿಸ್ತಾ ಇದ್ರಂತೆ. ಈ ವೇಳೆ ಅವರ ಬಸ್ ನಿಯಂತ್ರಣ ದೋಷದಿಂದ ಮಧ್ಯರಾತ್ರಿ ರಸ್ತೆ ಮಧ್ಯೆ ನಿಂತುಬಿಟ್ಟಿದೆ. ಅಪರಿಚಿತ ಸ್ಥಳದಲ್ಲಿ ಬಸ್ ಕೆಟ್ಟು ನಿಂತ ಕಾರಣ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸಹಜವಾಗಿ ಸಂಕಷ್ಟಕ್ಕೀಡಾಗಿದ್ದಾರೆ. ಸ್ಥಳೀಯರು ಸಹಾಯಕ್ಕೆ ಧಾವಿಸಿ ಈ ಸಂದರ್ಭದಲ್ಲಿ ಅವರ ಚಿಂತೆಯನ್ನು ನಿವಾರಿಸಿರ್ತಕ್ಕಂಥ ಒಂದು ಮಾನವೀಯ ಘಟನೆ ನಡೆದಿದೆ. ಸ್ಥಳೀಯರ ಮಾರ್ಗದರ್ಶನದ ಮೂಲಕ ವಿದ್ಯಾರ್ಥಿಗಳು ಸಕಲೇಶಪುರ ಶಾಸಕರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿ ಸಮಸ್ಯೆಯನ್ನ ತಿಳಿಸಿಕೊಂಡಿದ್ದಾರೆ. ಕೂಡಲೇ ಮಾಹಿತಿ ದೊರೆತಾ ಇದ್ದಂತೆ ಅಲ್ಲಿಯ ಶಾಸಕ ಸಿಮೆಂಟ್ ಮಂಜು ಅವರು ತಕ್ಷಣ ನೆರವಿಗೆ ಮುಂದಾಗಿದ್ದಾರೆ. ವಿದ್ಯಾರ್ಥಿಗಳು ರಾತ್ರಿ ಸುರಕ್ಷಿತವಾಗಿ ಉಳಿದುಕೊಳ್ಳೋದಕ್ಕೆ ಲಯನ್ಸ್ ಸೇವಾ ಮಂದಿರದಲ್ಲಿ ವಸತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಸುರಕ್ಷತೆ ಹಾಗೂ ಆರೈಕೆಗೆ ಅಗತ್ಯವಾದ ಎಲ್ಲ ಸೌಲಭ್ಯಗಳನ್ನು ರಾತ್ರಿಯೇ ಒದಗಿಸಿಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಶಾಸಕರು ಸ್ವತಃ ಲಯನ್ಸ್ ಸೇವಾ ಮಂದಿರಕ್ಕೆ ತೆರಳಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಕುಶಲೋಪರಿಯನ್ನ ವಿಚಾರಿಸಿ ಎಲ್ಲರ ಮನವನ್ನು ಗೆದ್ದಿದ್ದಾರೆ. ಈ ಮಾನವೀಯ ಸ್ಪರ್ಶಕ್ಕೆ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗಂಗಾವತಿ ಪ್ರದೇಶದ ಜನರು ಹೃತ್ಪೂರ್ವಕ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಗಂಗಾವತಿಯ ನಾಗರಾಜ್ ಗುತ್ತಿಗೆದಾರ್ ಅಂತಕ್ಕಂಥವರು ಮಾತನಾಡಿದ್ದಾರೆ. ಮಧ್ಯರಾತ್ರಿ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ನೀಡಿದ ತ್ವರಿತ ಸಹಾಯ ಹಾಗೂ ಸುರಕ್ಷಿತ ಆಶ್ರಯಕ್ಕಾಗಿ ನಾವು ಸಕಲೇಶಪುರದ ಜನತೆಗೆ, ಶಾಸಕರಿಗೆ ಚಿರಋಣಿಯಾಗಿದ್ದೀವಿ ಅಂತ ತಿಳಿಸಿದ್ದಾರೆ. ಒಬ್ರು ಶಾಸಕರು ಜನ ಇಷ್ಟೇ ಎಕ್ಸ್ಪೆಕ್ಟ್ ಮಾಡೋದು, ದ ರ್ಯಾಪಿಡ್ ರೆಸ್ಪಾನ್ಸ್. ಆ ಸಂದರ್ಭದಲ್ಲಿ ಆಗಿದ್ದಂಥ ಸಮಸ್ಯೆಯನ್ನ ಹೆಂಗೆ ಪರಿಹರಿಸಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಶಾಸಕರು ತೆಗೆದುಕೊಂಡಂತಹ ಈ ಹೃದಯ ಸ್ಪರ್ಶಿ ಕ್ರಮಕ್ಕೆ ಸಹಜವಾಗಿ ಆ ಗ್ರಾಮ ಎಲ್ಲಿಂದ ಬಂದಿದ್ರಲ್ಲ ಅಲ್ಲಿಯ ಜನರು ಕೂಡ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಸಂಜೀವ್ ಶೆಟ್ಟಿ, ಬಿಜೆಪಿ ಮುಖಂಡರಾದ ಒಳಲಹಳ್ಳಿ ಅಶ್ವಥ್, ಅಗ್ನಿ ಸೋಮಶೇಖರ್, ವಿಶ್ವನಾಥ್, ನವೀನ್ ಶೆಟ್ಟಿ ಮತ್ತಿತರರು ಹಾಜರಿದ್ದರು. ನಾವು ಇಲ್ಲಿಂದ ಹೊರಟು ನಿನ್ನೆ ಇಲ್ಲಿ ಪಾಸ್ ಆಗಿ ಬೇಲೂರು ಹಳೆಬೀಡು ತಲುಪಬೇಕಾಗಿತ್ತು. ನಿಮಗೆಲ್ಲ ಗೊತ್ತಿರಬೇಕು. ಬಸ್ ಓವರ್ ಹೀಟ್ ಆದ್ಮೇಲೆ ಅಲ್ಲಿ ನಿಂತು ಹೋಗ್ಬಿಡುತ್ತೆ. ಇವತ್ತು ನಿಂತು ಹೋಗಿದ್ದು ಚಲೋ ಐತೆ ಅಂತ ನೀವು ನಿನ್ನೆ ನೈಟ್ ಹೇಳಿದ್ರಿ. ಕಾರಣ ಏನಂತೇಳಿ ಬಹುಶಃ ಸಕಲೇಶಪುರ ಸುತ್ತಮುತ್ತ ನಾವು ಯಾವುದೋ ಒಂದು ಪಾಯಿಂಟ್ ನೋಡಿ ಮುಂದೆ ಹೋಗೋರು ನಿನ್ನೆ ಬೇರೆ ಕಡೆ ಎಲ್ಲೇ ಒಂದು ಕಡೆ ಕುಂತಾಗ ಮಾನ್ಯ ಶಾಸಕರ ಬಗ್ಗೆ
ಅವರ ಕಾರ್ಯವೈಖರಿ ಬಗ್ಗೆ, ಆಮೇಲೆ ಜನರ ಜೊತೆಗೆ ಅವ್ರ ಒಡನಾಟ ಹೇಗಿರುತ್ತೆ ಅನ್ನೋ ವಿಷಯದ ಬಗ್ಗೆ ಚರ್ಚೆ ಆದಮೇಲೆ ಆಮೇಲೆ ನಾವೆಲ್ಲ ಸಾಮಾನ್ಯವಾಗಿ ಕರ್ನಾಟಕದ ಎಲ್ಲ ರಾಜಕಾರಣಿಗಳ ಬಗ್ಗೆ ಗಮನ ಹರಿಸಿದ್ರಿಂದ ಯಾರ್ಯಾರು ಭಾಳ ನೇರವಾಗಿ ಜನರಿಗೆ ಭಾಳ ಬೇಗ ಸ್ಪಂದಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಅನ್ಎಕ್ಸ್ಪೆಕ್ಟೆಡ್ ಅವ್ರು ಎಷ್ಟು ಬಿಸಿ ಶೆಡ್ಯೂಲ್ ಇರ್ತಾರೋ ಬಹುತೇಕ ನಮ್ಮ ಕಡೆಗೆಲ್ಲ ಕೆಲವೊಂದಿಷ್ಟು ರಾಜಕಾರಣಿಗಳು ಎಲ್ಲರೂ ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಅವ್ರ ಆಪ್ತ ಸಹಾಯಕರನ್ನು ಸಂಪರ್ಕ ಮಾಡಿದ್ರೆ ನಾವು ಭಾಳಷ್ಟು ಸಾರಿ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಾಗ ನಿನ್ನೆ ಒಂದು ಹೋಟೆಲ್ನಾಗೆ ಅವ್ರ ನಂಬರ್ ಕಲೆಕ್ಟ್ ಮಾಡಿ ನಿನ್ನೆ ಒಂದು ರಿಂಗ್ ಮಾಡಿದಾಗ 1 ನಿಮಿಷಕ್ಕೆ ಅವ್ರು ಫೋನ್ ಮಾಡಿ ರಿಸೀವ್ ಮಾಡಿ ಮಾತಾಡಿ ಬಹುಶಃ ನಮ್ಮನ್ನೇನು ಅವ್ರ ಹಚ್ಚಿಗಳ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವ್ಯಾರು ಈ ಕ್ಷೇತ್ರದ ಮತದಾರರಲ್ಲ. ಇವತ್ತೆಲ್ಲ ರಾಜಕಾರಣ ಹೆಂಗಿರ್ತೈತೆ ಅಂದ್ರೆ ನಿಮ್ಮಿಂದ ನಮ್ಗೆ ಏನು ಸಹಾಯ ಆಗುತ್ತೆ ಅವ್ರು ಮಾತ್ರ ಸಹಾಯ ಮಾಡ್ಬೇಕನ್ನೋ ಪರಿಸ್ಥಿತಿ ಇರ್ತೈತಿ. ನಾವು ಇಲ್ಲಿಂದ ಬಂದೀವಿ, ನಮ್ಗೇನೋ ಒಂದು ಸಣ್ಣ ಕೆಲಸದ ಅವಶ್ಯಕತೆ ಐತಿ, ಸಹಾಯದ ಅವಶ್ಯಕತೆ ಐತಿ ಅಂದ್ಕೂಡಲೇ ಅಷ್ಟು ಬಿಜಿ ಶೆಡ್ಯೂಲ್ ಮಧ್ಯೆ ಸರ್ ಒಂದು 2-3 ನಿಮಿಷ ತಮ್ಮ ಮತ್ತೆ ಫೋನ್ ಮಾಡ್ತೀನಿ ಅಂತೇಳಿ ನಾವು ಫೋನ್ ಮಾಡಿದ ಕೂಡಲೇ ಅರೇಂಜ್ ಮಾಡಕ್ಕೆ ಬೇರೆ ವ್ಯವಸ್ಥೆ ಮಾಡಿದ್ರು. ಇದಕ್ಕಿನ್ನೂ ಭಾಳ ಚೆನ್ನಾಗಿರೋ ಎಲ್ಲ ವ್ಯವಸ್ಥೆ ಮಾಡಕ್ಕೆ ಅವ್ರು ನಿನ್ನೆ ಸಾಕಷ್ಟು ಕಲೆಕ್ಟ್ ಮಾಡಿದ್ರು. ನಿನ್ನೆ ಸ್ಯಾಟರ್ಡೇ ಇರೋದ್ರಿಂದ, ವೀಕೆಂಡ್ ಇರೋದ್ರಿಂದ, ಮದುವೆ ಇರೋದ್ರಿಂದ ನಾವು ಹೇಳಿದ್ವಿ ನಮ್ಗೆ ಉಳ್ಕೊಳಕ್ಕೆ ಮಾತ್ರ ವ್ಯವಸ್ಥೆ ಮಾಡ್ರಿ ಅಂತೇಳಿ. ನಿನ್ನೆ ನೈಟ್ ಸರು ಅಂತ ಶೆಡ್ಯೂಲ್ ಮಧ್ಯೆ ನಾವೇನಲ್ಲಿ ಕೆಂಪೇಗೌಡ ಆ ಸರ್ಕಲಲ್ಲಿ ವೇಟ್ ಮಾಡ್ತಿದ್ವಿ. ಮತ್ತು ಆಮೇಲೆ ಫೋನ್ ಮಾಡಿ ನಮ್ಮ ಸೋಮು ಸರ್ ಅಂತ ಸರ್ ಜೊತೆಗೆ ನಿನ್ನೆ ನೈಟ್ ನಿಮಗೆಲ್ಲ ಊಟ ಬಡಿಸಿದ್ವಿ. ನೀವೆಲ್ಲ ಕೇಳಿದ್ರಿ ಸರ್ ನಮಗೆ ಊಟ ಮಾಡಿಸಿ ಯಾಕೆ ಹೋದ್ರು ಅಂದ ಕೂಡಲೇ ಸರ್ ಅದ್ರಾಗ ಹೇಳಿದ್ರೆ ಊಟ ಮಾಡಿಸಿ ಬರ್ರಿ ಅಂತೇಳಿ. ನೀವು ನಿನ್ನೆ ಅಂದ್ರಿ ಕೆಳಗೇನು ಮ್ಯಾಟ್ ಗೇಟ್ ಇರಲ್ಲ ನಡೆಯಂಗಿಲ್ಲ ಅಂತ ನಡೀತಿತ್ತು ಅಂತೇಳಿ ನಿನ್ನೆ ಒಂದು ವೇಳೆ ಮ್ಯಾಟ್ ಕಳಿಸಿಲ್ಲ ಅಂದ್ರೆ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜೀವಾವಧಿ ಶಿಕ್ಷೆ ಪ್ರಶ್ನಿಸಿ ಕರ್ನಾಟಕ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮೇಲ್ಮನವಿ. ಪ್ರಜ್ವಲ್ ಅತ್ಯಾಚಾರ ಪ್ರಕರಣಕ್ಕೆ ಹೊಸ ತಿರುವು ಕೊಟ್ಟ ವಕೀಲ, ಶಿಕ್ಷೆ ಅಮಾನತುಗೊಳಿಸಿ ಜಾಮೀನು ನೀಡುವಂತೆ ಮನವಿ. ಕೋಡಿಮಠಕ್ಕೆ ಗೃಹ ಸಚಿವರ ರಹಸ್ಯ ಭೇಟಿ. 1 ಗಂಟೆಗೂ ಹೆಚ್ಚು ಕಾಲ ಕೋಡಿ ಶ್ರೀಗಳೊಂದಿಗೆ ಜಿ ಪರಮೇಶ್ವರ್ ಮಾತುಕತೆ. ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆ. ಹಾಸನ ಜಿಲ್ಲಾಧಿಕಾರಿಗಳ ಹೆಸರಲ್ಲಿ ನಕಲಿ ವಾಟ್ಸ್ಆಪ್ ಖಾತೆ ಸೃಷ್ಟಿ, ವಂಚನೆಗೆ ಯತ್ನ. ಸೈಬರ್ ಕ್ರೈಮ್ ವಂಚಕರಿಗೆ ಟಾರ್ಗೆಟ್ ಆಯ್ತಾ ಹಾಸನ. ಕಲ್ಲು ಗಣಿಗಾರಿಕೆಯಿಂದ ಗ್ರಾಮಸ್ಥರಿಗೆ ಭಾರೀ ತೊಂದರೆ. ವಿವಿಧ ಗ್ರಾಮದ ಗ್ರಾಮಸ್ಥರಿಂದ ಗಣಿಗಾರಿಕೆ ತಡೆಗೆ ಆಗ್ರಹ. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಡಿಸೆಂಬರ್ 3ರಿಂದ ಆದಚುಂಚನಗಿರಿ ಕ್ರೀಡಾಕೂಟ. 5,000 ಕ್ರೀಡಾಪಟುಗಳು ಭಾಗಿ. ಶಂಭುನಾಥ ಶ್ರೀ ಮಾಹಿತಿ. ಹೊಸಪೇಟೆ ಬಳಿ ಬೈಕ್ ಜೀಪ್ ಮುಖಾಮುಖಿ ಡಿಕ್ಕಿ. ಕಾನೂನು ವಿದ್ಯಾರ್ಥಿ ಚಂದನ್ ಸ್ಥಳದಲ್ಲೇ ಸಾವು. ಗಂಭೀರವಾಗಿ ಗಾಯಗೊಂಡ ಭರತ್ ಹಾಸನದ ಆಸ್ಪತ್ರೆಗೆ ದಾಖಲು. ಹಂದಿನಕೆರೆ ಮೀನುಗಾರರಿಗೆ ಸ್ಥಳೀಯರಿಂದ ದೌರ್ಜನ್ಯದ ಬೆದರಿಕೆ ಆರೋಪ. ಜಿಲ್ಲಾಧಿಕಾರಿಗಳ ಕಚೇರಿ ಕದ ತಟ್ಟಿದ ಶ್ರೀ ಲಕ್ಷ್ಮೀ ಮೀನುಗಾರರ ಸಹಕಾರ ಸಂಘ. ರಕ್ಷಣೆ ಕೋರಿ ಜಿಲ್ಲಾಧಿಕಾರಿಗಳಿಗೆ 900 ಕುಟುಂಬಗಳಿಂದ ಮನವಿ. ಕೋಗೋಡು ಗ್ರಾಮದಲ್ಲಿ 16 ಕಾಡಾನೆಗಳ ಮಾರ್ಚ್ ವಾಶ್. ಗ್ರಾಮಸ್ಥರಲ್ಲಿ ಹೆಚ್ಚಿದ ಆತಂಕ. ಆರ್ಆರ್ಟಿ ತಂಡದಿಂದ ತುರ್ತು ಕ್ರಮ. ಪ್ರವಾಸದಲ್ಲಿದ್ದ ಗಂಗಾವತಿ ವಿದ್ಯಾರ್ಥಿಗಳಿಗೆ ಸಕಲೇಶಪುರದಲ್ಲಿ ಮಾನವೀಯ ಸ್ಪರ್ಶ. ಸ್ಥಳೀಯರಿಂದ ನೆರವು, ಶಾಸಕರಿಂದ ತ್ವರಿತ ಕ್ರಮ ಮೆಚ್ಚುಗೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ BBC ಟಿವಿ. ಸತ್ಯದ ಕಡೆ ನಮ್ಮ ನಡೆ.